ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್, ಅಕ್ಕ.ಎಸ್ ಅಕಾಡೆಮಿಯ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಕಾಡೆಮಿಯಲ್ಲಿ ಇತ್ತೀಚೆಗೆ ಒಂದು ಹೊಸ ಪುಸ್ತಕ ಬಿಡುಗಡೆ ಆಗಿದೆ, ನಿಮೋನಿಕ್ಸ್ ಮಂತ್ರ ಅಂತ. ಇದನ್ನು ಆದಿತ್ಯ ನೆಲ್ಲಿತಾಯಿ ಅಂತಕ್ಕಂತಹ ನಮ್ಮ ಅಕಾಡೆಮಿಯಲ್ಲೇ ಮೆಂಟರ್ ಆಗಿರ್ತಕ್ಕಂತಹ ಸ್ಟಾಫ್ ಬರೆದಿದ್ದಾರೆ. ತಾವೆಲ್ಲ ಇದನ್ನು ಗಮನಿಸಿರ್ತೀರ. ನಾವು ಡೈಲಿ ಕರೆಂಟ್ ಅಫೇರ್ಸ್ ಪೋಸ್ಟ್ ಮಾಡುವಾಗ ಪ್ರತಿದಿನ ಈ ಥರದ್ದು ಟ್ರಿಕ್ಸನ್ನು ನಿಮಗೆ ಪರಿಚಯ ಮಾಡಿದ್ದೀವಿ, ತಾವೆಲ್ಲ ನೋಡಿದ್ದೀರಾ. ಈಗ ವಿದ್ಯಾರ್ಥಿಗಳ ಒಂದು ಒತ್ತಾಯದ ಮೇರೆಗೆ ಎಲ್ಲವನ್ನ ಒಗ್ಗೂಡಿಸಿ ಕನ್ಸೈಸ್ ಮಾಡಿ ಈ ಥರದೊಂದು ಪುಸ್ತಕವನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಇದರಲ್ಲಿ ಅಕ್ರೋನಿಮ್ಸ್ ಇದೆ, ಕಥೆಗಳಿವೆ, ಮನಸ್ಸು ಮುಟ್ಟುವಂಥ ಕಥೆಗಳಿವೆ, ಮ್ಯಾಥಮೆಟಿಕಲ್ ಆದಂಥ ಈಕ್ವೇಷನ್ಸ್ ಇದೆ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಜನ್ರೇಟ್ ಮಾಡಿರ್ತಕ್ಕಂಥ ಬಣ್ಣ ಬಣ್ಣದ ಒಳ್ಳೆ ಚಿತ್ರಗಳಿದ್ದಾವೆ. ಮತ್ತು ಪ್ರತಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ಸೊ ಸಿವಿಲ್ ಸರ್ವಿಸ್ಗೆ ಸಂಬಂಧಪಟ್ಟಂಥ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಎಥಿಕ್ಸು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸು ಅಥವಾ ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಈ ಥರದ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಆಳವಾಗಿ ಓದಿರ್ತಾರೆ ಅವರು ಸುಲಭವಾಗಿ ನೆನಪಿಟ್ಕೊಳ್ಳೋಕ್ಕೆ ಅನುಕೂಲ ಆಗುವಂತಹ ಟ್ರಿಕ್ಸನ್ನು ಈ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಎಂಥ ಟ್ರಿಕ್ಸ್ ಅಂತ ನಿಮಗೆ ಜಸ್ಟ್ ನೆನಪಿಟ್ಕೊಳ್ಳೋಕ್ಕೆ ಒಂದು 2-3 ಉದಾಹರಣೆಗಳನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಮೊದಲನೇದಾಗಿ, ಭಾರತದಲ್ಲಿ ಬುದ್ಧಿಸ್ಟ್ ಕೌನ್ಸಿಲ್ಸ್ ನಡೆದಿದ್ದಾವೆ 4. ಅದನ್ನು ನೆನಪಿಟ್ಕೊಳ್ಳೋದು ಹೇಗೆ, ಅದಕ್ಕೆ ಒಂದು ಟ್ರಿಕ್ಕನ್ನು ಇಲ್ಲಿ ಕೊಡಲಾಗಿದೆ. ರವಾಪಾಕ ಅಂತ ರಾಜಗೃಹದಲ್ಲಿ, ವೈಶಾಲಿಯಲ್ಲಿ, ಪಾಟಲಿಪುತ್ರದಲ್ಲಿ ಮತ್ತು ಕಾಶ್ಮೀರದಲ್ಲಿ ಬುದ್ಧಿಸ್ಟ್ ಕೌನ್ಸಿಲ್ಸ್ ನಡೆಸಲಾಗಿದೆ. ಸೊ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ರವಾಪಾಕ ಅಂತ ಹೇಳಲಾಗಿದೆ. ಹಾಗೆಯೇ ನೇಪಾಳ ದೇಶದ ಜೊತೆ ಭಾರತದ ಯಾವ್ಯಾವ ರಾಜ್ಯಗಳು ಬಾರ್ಡರ್ನ ಶೇರ್ ಮಾಡ್ತವೆ, ಅದಕ್ಕೆ ಸುಬ್ಬು ಅಂತ ಒಂದು ಕ್ಯಾಚಿ ಆದಂಥ ಹೆಸರು ಕೊಟ್ಟಿದ್ದಾರೆ ನೆನಪಿಟ್ಕೊಳ್ಳೋದಕ್ಕೆ. ಅದರಲ್ಲಿ ಸಿಕ್ಕಿಂ, ಉತ್ತರ ಪ್ರದೇಶ, ಬಿಹಾರ್, ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ಉತ್ತರಾಖಂಡ, ಈ ರೀತಿ ಸುಬ್ಬು ಅಂತ ಹೆಸರು ಮೂಲಕ ನೆನಪಿಟ್ಕೊಳ್ಳೋ ಥರದ ಒಂದು ಟ್ರಿಕ್ಸನ್ನು ಕೊಡಲಾಗಿದೆ. ಹಾಗೆ ರಾಜಾರಾಮ್ ಮೋಹನ್ ರಾಯರು ಪಬ್ಲಿಷ್ ಮಾಡಿರ್ತಕ್ಕಂಥ 4 ನ್ಯೂಸ್ ಪೇಪರ್ ನೆನಪಿಟ್ಕೊಳ್ಳೋಕ್ಕೆ MBBS ಅಂತ ಒಂದು ಟ್ರಿಕ್ಸನ್ನು ಕೊಡಲಾಗಿದೆ. ಹೀಗೆ ಸುಮಾರು 300 ಟ್ರಿಕ್ಗಳು ಈ ಒಂದು ಪುಸ್ತಕದಲ್ಲಿದ್ದಾವೆ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಪುಸ್ತಕ UPSC ಓದುವಂತಹ ವಿದ್ಯಾರ್ಥಿಗಳಿಗೆ, KPSC ಓದ್ತಕ್ಕಂಥವ್ರಿಗೆ, ಅದು RRB ಆಗಲಿ ಮತ್ತು CRPF ಎಕ್ಸಾಮ್ ಆಗಲಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಲಿ, ಅಥವಾ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂತಹ SDA, FDA, PSI ಇರ್ಬೋದು, ಅಥವಾ PDO ಎಕ್ಸಾಮ್ ಆಗ್ಬೋದು, ಈ ಥರದ ಎಲ್ಲ ಒಂದು ಪರೀಕ್ಷೆಗೆ ಇದೊಂದು ಅತ್ಯುತ್ತಮವಾದಂಥ ಪುಸ್ತಕ. ನೀವು ಇದನ್ನು ತಗೊಂಡ್ರೆ ಖಂಡಿತ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿದೆ. ಇದು ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲೆಲ್ಲ ಸಿಗ್ತಾ ಇದೆ, ನೀವು ತಗೋಬೋದು. ಜೊತೆಗೆ ನಮಗೆ ನೀವು ವಾಟ್ಸಪ್ ಮಾಡಿದ್ರು ಅಡ್ರೆಸ್ಸು ಅಥವಾ ಮೇಲ್ ಮಾಡಿದ್ರು ಕೂಡ ನಾವೇ ಕೊರಿಯರ್ ಮಾಡ್ತೀವಿ. ಇದನ್ನೆಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು.